ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅವ್ರದ್ದು ರೂಟೀನ್ ಜೀವನ ಹೆಂಗಿರ್ತೈತಿ? ಅವ್ರದ್ದು ಮಾರ್ನಿಂಗ್ ಹೇಳೋದು, ವಾಕ್ ಮಾಡೋದು, ರನ್ನಿಂಗ್ ಮಾಡೋದು, ಅವ್ರು ಭಾಳ ಕಟ್ಬಿಟ್ಟು ಮಾಡ್ತಾರೆ ಬಿಡ್ರಿ. ಅವ್ರು ಹಂಗೆ ನಮಗೆ ಹಂಗಿಲ್ಲ. ಅವ್ರು ಭಾಳ ಇದು ಮಾಡ್ತಾರೆ, ಫಿಟ್ ಅದಾರ ರೀ. ಮಕ್ಕಳು ಮೊಮ್ಮಕ್ಕಳು ಇದ್ರು? ಒಂದು ಮಗ ಅದಾನ ರೀ. ಒಂದು ಮಗ ಐತ್ರಿ, ಅದು ಕಲಿಯಾಗತೈತಿ ಹುಡುಗ. ಅಲ್ಲೇ ಅದಾನ ರೀ. ಈಗ ಯುದ್ಧದ ಸಂದರ್ಭ ಐತಿ, ಇದೆಲ್ಲ ನೋಡಕತ್ರ ಸೊಸಿ ಮತ್ತು ಮಗ ಇಬ್ಬರು ಕೂಡ ಅಲ್ಲಿ ಯುದ್ಧದಾಗ ಭಾಗಿಯಾಗ್ತಾ ಇದ್ದಾರೆ. ಸೊ ಸ್ವಲ್ಪ ಏನು ನಮಗೇನು ಅನ್ಸಂಗಿಲ್ಲ ರೀ. ಯಾಕಂದ್ರೆ ದೇಶ ಸಲುವಾಗಿ ಅವರು ಇದಾಗ್ಯಾರ ಅಂದ ಬಳಕ ನಮಗೂ ಒಂದು ಹೆಮ್ಮೆ ರೀ. ಈ ಹಿಂದಿನ ಮಕ್ಕಳಿಗೆ ಎರಡು ಹೇಳಾಕತ್ತಾನ. ಒಬ್ಬ ಅಗ್ನಿಶಾಮಕ ದಳದ ಅವಂಗೆ ಗಾಡದಾನ ರೀ. ಅವಂಗೂ ಹೇಳಿದಾನೆ ರೀ, ಎಲ್ಲಿ ಉರಿ ಐತರು ಜಂಪ್ ಹೊಡೆದು ನೀನು ಮೊದಲು ಆಗಿ ಹೋಗ್ಬೇಕಪ್ಪ ಅಂತೇಳಿ. ಯಾಕಂದ್ರೆ ಈ ಎಲ್ಲ ಈ ದುರಂತ ನಡೀತಾವ ಅಂಥೇಳಿ ನಾವು ಮಕ್ಕಳಿಗೆ ಅದೇ ಟ್ಯೂಷನ್ ಕೊಟ್ಟಿದ್ದೀವಿ ರೀ. ಮತ್ತು ನನ್ನ ಜೀವನದಾಗ ಮಕ್ಕಳು ಆಗ್ಬೇಕಾದ್ರೆ 9 ನಂತರ ಇದು ಮಕ್ಕಳು ರೀ. 9 ವರ್ಷ ಆದ ನಂತರ ಮದುವೆ ಆದ 9 ವರ್ಷ ಆದ ಬಳಿಕ ಮಕ್ಕಳು ರೀ. 3 ಗಂಡ ಒಂದು ಹೆಣ್ಣು. ಆವಾಗಿಂದ ಜರ ದುಡ್ಕೋತ ಇದ್ರಿ. ನಮ್ದೇನು ಉತ್ಪನ್ನ ಇಲ್ಲ, ಏನಿಲ್ಲ, ಕೈ ಮೇಲೆ ಹೊಟ್ಟಾವ್ರಿ. ಅವ್ರಿಗೆ ಅಷ್ಟು ಸಾಲಿನ ಕಲಿಸ್ಕೊತಿದ್ನಿ. ಎಲ್ಲ ಸ್ವಾಮಿಗಳ, ಸಾವಳಿ ಸ್ವಾಮಿಗಳ, ಕೆಂಪಯ್ಯ ಇವ್ರ ಆಶೀರ್ವಾದದಿಂದ ಮಕ್ಕಳು ಕಲ್ಕೋತ ಹೋದ್ರು. ಅವರು ಅಷ್ಟು ಹೆಲ್ಪ್ ಮಾಡಿರಿ, ಈ ಸ್ಟೇಜಿಗೆ ಬಂದೆವು. ಈಗ ಸೊಸಿ ಅವ್ರನ್ನ ನಿನ್ನೆ ಅತ್ತಿ ನೋಡಿದ ಕೂಡಲೇ ಏನಂದ್ರಿ ರೀ? ಅವ್ರು ಒಂಥರ ಹಬ್ಕೊಂಡು ಸ್ವಲ್ಪ ದುಃಖ ಇದು ಮಾಡಿದ್ರು. ಈಗ ಬರೋಕ್ಕಾಗಲಿಲ್ಲ. ಮೊನ್ನೆ ಹಬ್ಬ ಹತ್ರ ಹಬ್ಬಕ್ಕೆ ಬರ್ತೇವೆ ಅಂದಿರೋರು, ಬರೋಕ್ಕಾಗಲಿಲ್ಲ. ಇನ್ನು ಮುಂದಿನ ಸಲ ಹಬ್ಬಕ್ಕೆ ಬರ್ತೀವಿ ಅಂತ ಹೇಳಿದ್ರು. ಅವರು ಒಂದು 4 ಮಾತು ಮಾತಾಡಿದ್ರು. ಏನು ಅಂಜಬೇಡ್ರಿ, ನನಗೇನು ಇದಿಲ್ಲ, ನಾ ಆರಾಮದನಂತ ಸೊಸಿ ಹೇಳಿ. ಇವ್ರ ಆಟ ಕೆವಂಗಿ ಅಮ್ಮ ಅಂತ, ಇವು ಮುಸಲ್ರಲ್ಲ ಮೊದಲ ಕೆವಂಗಿ ಅಮ್ಮ ಅಂತ ಕೇಳಿದ್ರು. ಅವ್ರು ಹೇಳಿದ್ರು ಏನಿಲ್ಲ, ನಾವು ಚಲೋ ಇದೀವಿ, ಸುಖವಾಗಿದ್ದೇವೆ ಅಂತ ಹೇಳಿ. ಈಗ ನಿಮ್ಮ ಸೊಸಿ ಕೂಡ ಮುಸ್ಲಿಮ್ ಅದಾರ, ನೀವು ಮುಸ್ಲಿಮ್. ಎಷ್ಟೋ ಜನ ಈ ಮುಸ್ಲಿಮು ಹಿಂದೂ ಮತ್ತೊಂದು ಅಂತಿರ್ತಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಇವತ್ತು ಅವರೇ ನಿಮ್ಮ ಇದನ್ನು ಲೀಡ್ ಮಾಡ್ತಾ ಇದ್ದಾರೆ, ಸೇನೆಯನ್ನು. ನೋಡ್ರಿ, ನನ್ನ ಜೀವನದಾಗ ಜಾತಿ ಭೇದ ಮಾಡಿಲ್ಲ ಅಂತ ಈ ಸ್ಟೇಜಿಗೆ ಬಂದನು ರೀ. ನಾ ಮುಸ್ಲಿಮ್ ರೀ. 3 ಸಲ ಅಯ್ಯಪ್ಪಗೆ ಹೋಗಿ ಬಂದ್ರಿ. ನಾ ಯಾವಾಗೂ ಹುಟ್ಟಿದಾಗಿಂದ ನಾವು ಜೈನರಲ್ಲಿ, ಬೇಡರಲ್ಲಿ, ಹಿಂದುಳು ಸಮಾಜದಲ್ಲಿ ಎಲ್ಲ ಥರಾಗ ನಾ ಇರ್ತೇನೆ ರೀ. ನನಗಿಲ್ಲಿ ಮಂದಿ ಯಾವ ಮುಸಲ್ಮಾನ ಹಂಗಿಲ್ಲ, ಬಾಳೆ ಹೆಜ್ಜೆ ಅಂತಾರೆ ರೀ. ನಾನು ಹಿಂದಿನ ಕಾಯಿ ಬೇರೆ ಐತ್ರಿ. ಆದರೆ ದೇವ್ರು ನನಗೆ ಇದೆಲ್ಲ ನಡ್ಕೊಂಡಕ್ಕೆ ಸ್ವಾರ್ಥಕ್ಕಾಗೈತಿ. ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳಿ ನಮಸ್ಕಾರ ಮಾಡ್ತಾನೆ ರೀ. ಸೇನೆ ಒಳಗೆ ಸೇವೆ ಸಲ್ಸಾಕತ್ತಾರ, ಮುಸ್ಲಿಮ್ ಆದ್ರೆ ಏನು ಪರವಾಗಿಲ್ಲ, ಸೇನೆಯನ್ನು ಲೀಡ್ ಮಾಡಕತ್ತಾರೆ ಇವತ್ತು ನಿಮ್ಮ ಮಕ್ಕಳು. ಹೌದು ರೀ. ನಮಗೊಂದು ಹೆಮ್ಮೆ ಇರಲ್ಲ. ನಾವೇನು ಜಾತಿ ಭೇದ ಮಾಡಿಲ್ಲ. ದೇಶ ಸಲುವಾಗಿ ದುಡಿಯತ್ತಾರ ಅಂದ್ರೆ ನಮಗೊಂದು ಹೆಮ್ಮೆ ರೀ. ದೇಶ ಸಲುವಾಗಿ ಹೌದು ಸರ್. ಮಕ್ಕಳಿಗೆ ಸೊಸಿಗೆ ಬಿಟ್ಟು ಏನು ಅಡ್ಡಿ ಅಲ್ರಿ. ನಮ್ಮ ಮನಸ್ಸಿಗೆ ಭಾಳ ಒಂಥರ ಖುಷಿ ಅನ್ನಿಸ್ತೈತೆ ರೀ. ಐತೆ ಸರ್. ಇದಿಷ್ಟು ಸದ್ಯ ಈಗ ಗೌಸ್ ಅವರ ಮಾತು. ಒಟ್ಟಾರೆ ಈ ಒಂದು ಸೂಫಿಯಾ ಕುರೇಶ್ ಏನಿದ್ದಾರೆ ಅವರು ಆಗಾಗ ಕೊಣ್ಣೂರಿಗೆ ಬಂದು ಬರ್ತಾರೆ, ಹೋಗ್ತಾ ಇರ್ತಾರೆ. ಅದರ ಜೊತೆಗೆ ಮಾವನ ಜೊತೆಗೆ ಸಾಕಷ್ಟು ಒಡನಾಟವನ್ನು ಕೂಡ ಇಟ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಬಡತನದಿಂದ ಬಂದಂತಹ ಈ ಒಂದು ಕುಟುಂಬ ಇವತ್ತು ಇಡೀ ದೇಶವೇ ಹೆಮ್ಮೆ ಪಡುವಂತಹ ಪರಿಸ್ಥಿತಿಗೆ ಬಂದಿರುವಂಥದ್ದು. ನಿಜಕ್ಕೂ ಇವತ್ತು ಕೊಣ್ಣೂರು ಕೂಡ ಖುಷಿ ಪಡ್ತಾ ಇದೆ, ಇಲ್ಲಿರುವಂಥ ಜನರು ಕೂಡ ಹೆಮ್ಮೆ ಪಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರತಾಪ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.